ಮದನ್ ಕಾಲ್ ಮಾಡ್ತಾ ಇದ್ದಾನೆ. ಏನ್ ಇನ್ಸ್ಪೆಕ್ಟರ್, ನೀವೇನಿಲ್ಲಿ? ಅದು ನಾನು ಕೇಳಬೇಕು. ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಏನು ಇನ್ಸ್ಪೆಕ್ಟ್ರೆ, ಮತ್ತೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಹೀಗೆ ಬೆನ್ನ ಹಿಂದೆ ಬಿದ್ದಿರೋ ಬೇತಾಳೆ ಥರ ನಮ್ಮ ಹಿಂದೆನೇ ಸುತ್ತಾ ಇದ್ದೀರಾ? ನಾವಿಲ್ಲಿ ಕಾಲೇಜ್ಗೆ ಪ್ರಚಾರಕ್ಕೆ ಅಂತ ಬಂದಿದ್ವಿ. ಪ್ರಚಾರ ಮುಗಿಸ್ಕೊಂಡ್ವಿ, ಈಗ ಹೋಗ್ತಾ ಇದೀವಿ. ನಾವು ನಿಮ್ಮನ್ನು ಚೆಕ್ ಮಾಡಬೇಕು. ನಮಗೆ ಕಂಪ್ಲೇಂಟ್ ಬಂದಿದೆ. ಇನ್ಸ್ಪೆಕ್ಟ್ರೆ, ಇದು ಯಾಕೋ ಅತಿ ಆಯಿತು. ಪದೇ ಪದೇ ಬಂದು ನಮ್ಮನ್ನು ಚೆಕ್ ಮಾಡಬೇಕು ಅಂದರೆ ಸರಿ ಹೋಗಲ್ಲ. ನೋಡ್ರಿ, ಇದು ನಮ್ಮ ಡ್ಯೂಟಿ. ನಮಗೆ ಒಂದ್ಸಲಿ ಅಲ್ಲ 100 ಸಲ ಕಂಪ್ಲೇಂಟ್ ಬಂದ್ರು ನಾವು ಎನ್ಕ್ವೈರಿ ಮಾಡಲೇಬೇಕು. ನೋಡಿ ಇನ್ಸ್ಪೆಕ್ಟರ್, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾವಿನ್ನೂ ಬೇರೆ ಕಾಲೇಜಸ್ಗೆ ಹೋಗಬೇಕು, ಪ್ರಚಾರ ಮಾಡಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ನಾನೇ ಬೇಕಿದ್ರೆ ಸಂಜೆ ಸ್ಟೇಷನ್ಗೆ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ದಯವಿಟ್ಟು ಈಗ ನಮ್ಮ ಕೆಲಸ ಮಾಡಕ್ ಬಿಡಿ. ನೀವು ಅಷ್ಟೇ, ನಮಗೆ ನಮ್ಮ ಕೆಲಸ ಮಾಡಕ್ ಬಿಡಿ. ನಿಮ್ಮನ್ನ ಚೆಕ್ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಒಂದ್ ವೇಳೆ ಏನು ಸಿಕ್ಕಿಲ್ಲ ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಏನು ಸಿಗ್ಲಿಲ್ಲ ಅಂದ್ರೇನಾ? ಇನ್ಸ್ಪೆಕ್ಟ್ರೆ, ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಅಷ್ಟಕ್ಕೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಾದ್ರು ಯಾರು? ನೋಡ್ರಿ, ನಮಗೆ ಅನ್ನೋನ್ ನಂಬರಿಂದ ಒಂದು ಕಾಲ್ ಬಂದಿದೆ. ಶ್ರಾವಣಿ ಅವರು ಸ್ಟೂಡೆಂಟ್ಸ್ಗೆಲ್ಲ ಡ್ರಗ್ಸ್ ಸಪ್ಲೈ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ನಿಮ್ ಮಾತು ಹಿಡಿತದಲ್ಲಿರ್ಲಿ. ನೋಡ್ರಿ, ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಎನ್ಕ್ವೈರಿ ಮಾಡ್ತಾ ಇದೀವಿ. ಈಗಲೇ ನಿಮ್ಮ ಬ್ಯಾಗ್ನ ಚೆಕ್ ಮಾಡಬೇಕು. ಇನ್ಸ್ಪೆಕ್ಟ್ರೆ, ಇದು ಯಾಕೋ ಅತಿ ಆಯ್ತು. ಹೋಗಿ ಬಿಡು ಸುಬ್ಬು, ಇವ್ರಿಗೇನೋ ಅನುಮಾನ ಬಂದಿದೆ ಅಲ್ವಾ? ಚೆಕ್ ಮಾಡ್ರಿ, ತಗೊಳ್ಳಿ. ಪ್ರತಿ ಸಲ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟ್ರು. ಅಧಿಕಾರನ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ, ಇವಾಗ ಏನು ಸಿಗ್ಲಿಲ್ಲ ಅಂದ್ರೆ ನಾನು ಹೈಯರ್ ಅಥಾರಿಟೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈಗೇನು ಹೇಳ್ತೀರಾ? ಅವತ್ತೇನೋ ನಿಮ್ಮ ಮನೆಗೆ ಯಾರೋ ಬಂದ್ರು, ಈ ವಸ್ತುಗಳನ್ನ ಇಟ್ರು ಅಂತ ಹೇಳಿ ತಪ್ಪಿಸ್ಕೊಂಡ್ರಿ. ಆದ್ರೆ ಈಗೇನು ಹೇಳ್ತೀರಾ? ಇದನ್ನ ಯಾರೋ ಇಟ್ರು ಅಂತ ಹೇಳಿ ಸುಳ್ಳು ಹೇಳ್ತೀರಾ? ಇಂಥ ಸುಳ್ಳುಗಳೆಲ್ಲ ಈಗ ನಡೆಯಲ್ಲ. ಪ್ರೀಪಿಸಿ ಅವ್ನ ಅರೆಸ್ಟ್ ಮಾಡ್ರಿ. ಸರ್, ಒಂದು ನಿಮಿಷ. ಇಲ್ಲ, ಅದು ಈ ಬ್ಯಾಗಿಗೆ ಹೆಂಗೆ ಬಂತಂತಾನೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ರೀ, ಕಣ್ಣಾರ ಕಣ್ಮೇಲೋ ನೀವು ಹೇಳೋ ಮಾತು ನಂಬಕ್ಕೆ ನಾನೇನು ದಡ್ಡ ಅಲ್ಲ. ಸಾಕ್ಷಿ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದೀರಾ. ಇದುವರೆಗೂ ಹೇಗೋ ತಪ್ಪಿಸ್ಕೊಂಡಿದ್ರಿ. ಈಗ ಆ ದೇವ್ರು ಬಂದ್ರು ನಿಮ್ಮನ್ನು ಕಾಪಾಡಕ್ಕಾಗಲ್ಲ. ರೀ, ಕರ್ಕೊಂಬನ್ರಿ. ರೀ, ಮೀಡಿಯಾದವರೆಲ್ಲ ಇಲ್ಲಿಗೆ ಹೇಗ್ರಿ ಬಂದರು? ಸರ್, ನಿಮ್ಗೆ ಹೆಂಗೆ ಕಾಲ್ ಬಂದಿರುತ್ತೋ ಅದೇ ಥರ ಅವ್ರಿಗೂ ಕಾಲ್ ಬಂದಿದೆ ಸರ್. ಇದೆಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ ಸರ್. ಸರಿ, ಅವ್ರು ನಾವು ಕರ್ಕೊಂಬನ್ರಿ. ಸರಿ ಸರ್, ಶ್ರಾವಣಿ ಮೇಡಮ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಮೇಡಮ್, ನಿಮ್ಮ ಮೇಲೆ ಬಂದಿರೋ ಆರೋಪ ಸತ್ಯನಾ? ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಂತೆ. ಹೇಳಿ ಮೇಡಮ್, ವಿದ್ಯಾರ್ಥಿಗಳನ್ನ ಕೆಟ್ಟ ದಾರಿಗೆ ತರ್ತಾ ಇದ್ದೀರಂತೆ. ನೋಡಿ, ಅವ್ರೀಗ ಏನು ಮಾತಾಡೋ ಹಾಗಿಲ್ಲ. ಮೀಡಿಯಾಗೆ ನಾನೇ ಆಮೇಲೆ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ದಯವಿಟ್ಟು ಈಗ ಜಾಗ ಬಿಡಿ. ರೀ, ಕರ್ಕೊಂಡು ಬನ್ನಿ.